यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ನಮಸ್ಕಾರ ವೀಕ್ಷಕರೇ, ಇಂದು ಒಂದು ಮಹಾನ್ ಶಾಸ್ತ್ರದಲ್ಲಿ ಬರೆದಿರುವಂತಹ ರಹಸ್ಯದ ಮಾತುಗಳನ್ನು ತಿಳಿಯಲು ಪ್ರಯತ್ನಿಸೋಣ. ಈ ಶಾಸ್ತ್ರ ಸಂಸಾರದ ಅನ್ಯ ಶಾಸ್ತ್ರಗಳಂತೆ ಅಲ್ಲ, ಆದರೆ ಇದು ಸಂಸಾರದ ಮರ್ಮವನ್ನು ಪ್ರತ್ಯಕ್ಷ ಮಾಡುತ್ತದೆ. ಧರ್ಮ ಪರಿಭಾಷೆ ಮನುಷ್ಯ ಮಾತ್ರಿಗೆ ತಿಳಿಸುವಂತ ಶಾಸ್ತ್ರ ಇದಾಗಿದೆ. ಧರ್ಮ, ಅಧರ್ಮ, ಕರ್ಮ, ಅಕರ್ಮ ಮತ್ತು ವಿಕರ್ಮ, ಸತೋ ರಜೋ ತಮೋ ಸ್ಥಿತಿಯನ್ನು ಸ್ಪಷ್ಟಪಡಿಸುತ್ತದೆ. ಈ ಶಾಸ್ತ್ರ ಯಜ್ಞ, ಜಪ, ತಪ, ಧ್ಯಾನ, ಪುಣ್ಯ, ಉಪವಾಸಗಳ ಬಗ್ಗೆ ಸ್ಪಷ್ಟ ಜ್ಞಾನ ಇದೆ. ಇದರಲ್ಲಿ ಪರಮಾತ್ಮನ ಗುಣ, ರೂಪ, ಕರ್ತವ್ಯ ವರ್ಣನೆ ಇದೆ. ಇದು ಅಮೂಲ್ಯ ಅನುಪಮ ಶಾಸ್ತ್ರವಾಗಿದೆ. ಇದರಲ್ಲಿ ಪ್ರತಿಯೊಂದು ಶಬ್ದವು ಸತ್ಯ ಉಪದೇಶವಾಗಿದೆ. ನಾವು ಯಾವ ಅನುಪಮ ಶಾಸ್ತ್ರದ ಬಗ್ಗೆ ಮಾತನಾಡುತ್ತಿದ್ದೇವೆ? ಇದು ಸರ್ವ ಶಾಸ್ತ್ರಗಳಿಗೆ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಇದಾಗಿದೆ. ಇಂದು ನಾವು ಗೀತೆಯ ಮರ್ಮವನ್ನು ತಿಳಿಯಲು ಪ್ರಯತ್ನಿಸೋಣ. यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಈ ವಿಷಯದ ಬಗ್ಗೆ ಚರ್ಚಿಸಲು ನಮ್ಮೊಡನೆ ಬ್ರಹ್ಮಕುಮಾರಿ ಶಿವಮಣಿ ಅಕ್ಕನವರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ನಮಸ್ಕಾರ. ಹಾಗಾದ್ರೆ ಇಂದು ನಾವು ತಿಳಿದುಕೊಳ್ಳೋಣ, ಶ್ರೀಮದ್ ಭಗವದ್ಗೀತೆಗೆ ಸರ್ವಶಾಸ್ತ್ರ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಎಂದು ಏಕೆ ಕರೆಯುತ್ತಾರೆ? ಈಗ ಅಕ್ಕನವರು ಇದರ ಬಗ್ಗೆ ವಿವರಿಸುತ್ತಾರೆ. ಅಂದ್ರೆ ಭಗವದ್ಗೀತೆ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ಭಾರತದಲ್ಲಿ ಮತ್ತು ವಿದೇಶದಲ್ಲೂ ಕೂಡ ಅನೇಕ ಜನ ನಿತ್ಯವೂ ಗೀತೆಯನ್ನ ಓದ್ತಾರೆ. ಗೀತೆಗೆ ಬಹಳಷ್ಟು ಉನ್ನತ ಸ್ಥಾನ ಇವತ್ತು ಜಗತ್ತಿನಲ್ಲಿ ಇದೆ. ಅಂದ್ರೆ ಗೀತೆಗೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಅನ್ನುವಂತಹ ಶಬ್ದವನ್ನು ಕೂಡ ಬಳಸಲಾಗ್ತದೆ. ಅಂದ್ರೆ ಗೀತೆಗೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಭಗವದ್ಗೀತೆ ಅನ್ನುವಂಥ ಹೆಸರಿಂದ ಯಾಕೆ ಕರೀತಾರೆ ಅಂದ್ರೆ, ಗೀತೆಯಲ್ಲಿ ಇಂತಹ ಅನೇಕ ಮಾತುಗಳಿದ್ದಾವೆ. ಗೀತೆ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲ. ಯಾವ ರೀತಿ ಇವತ್ತು ಉದಾಹರಣೆಗೆ ನಾವು ಹೇಳಬೇಕಂದ್ರೆ ಬೈಬಲ್ ಅಂತ ಹೇಳಿ ಕೇಳ್ತೀವಿ. ನಾವು ಯಾವಾಗ ಬೈಬಲ್ ಅನ್ನುವಂತಹ ಧರ್ಮಶಾಸ್ತ್ರದ ಮಾತನ್ನ ಆಡ್ತೀವೋ, ಆಡಿದ ತಕ್ಷಣ ಇದು ಕ್ರಿಶ್ಚಿಯನ್ ಧರ್ಮದ ಧರ್ಮಶಾಸ್ತ್ರ ಅಂತ ಹೇಳಿ ಕರಿತೀವಿ. ಅಂದ್ರೆ ಇದನ್ನ ಕ್ರಿಸ್ತ ತಿಳಿಸಿರುವಂಥದ್ದು, ಕ್ರಿಸ್ತ ಹೇಳಿರುವಂತಹ ಮಹಾವಾಕ್ಯ ಬೈಬಲ್ನಲ್ಲಿ ಇದೆ ಅನ್ನುವಂತಹ ಮಾತನ್ನು ನಾವು ಹೇಳ್ತೀವಿ. ಇದು ಯಾರಿಗೆ ಸಂಬಂಧ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ? ಕ್ರಿಶ್ಚಿಯನ್ ಧರ್ಮದವರಿಗೆ ಇದು ಸಂಬಂಧಪಟ್ಟಿದ್ದು. ಬೈಬಲ್ ಅಂದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಇವತ್ತು ಜಗತ್ನವರು ಒಪ್ಕೊಳ್ತಾರೆ. ಅದೇ ರೀತಿ
ಗುರುನಾನಕ್ ಬರೆದಿರುವಂತಹ ಗ್ರಂಥ ಸಾಹೇಬ್ ಅನ್ನುವಂತಹ ಧರ್ಮಶಾಸ್ತ್ರವನ್ನ ನಾವು ತಗೊಂಡ್ರೆ, ಗ್ರಂಥ ಸಾಹೇಬ್ ಇದು ಯಾರಿಗೆ ಸಂಬಂಧಪಟ್ಟಿರುವಂತಹ ಧರ್ಮಶಾಸ್ತ್ರ ಅಂದ್ರೆ ಇದು ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂತಹ ಧರ್ಮಶಾಸ್ತ್ರ. ಗ್ರಂಥ ಸಾಹೇಬ್ ಧರ್ಮ ಅಂತ ಹೇಳಿದ್ರೆ ಧರ್ಮಶಾಸ್ತ್ರ ಅಂದ್ರೆ ಇದು ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂತದ್ದು ಅನ್ನುವಂತಹ ಮಾತನ್ನ ಹೇಳ್ತೀವಿ. ಅಂದ್ರೆ ಸಿಖ್ ಧರ್ಮದ ಸಂಸ್ಥಾಪಕರಾದಂತಹ ಗುರುನಾನಕ್ ಬರೆದಿರುವಂತಹ ಮಹಾವಾಕ್ಯಗಳು ಯಾವ್ದ್ರಲ್ಲಿದೆ? ಗ್ರಂಥ ಸಾಹೇಬ್ನಲ್ಲಿ ಇದೆ ಅನ್ನುವಂತಹ ಮಾತನ್ನ ಹೇಳ್ತೀವಿ. ಅದೇ ರೀತಿ ನಾವು ಇಸ್ಲಾಂ ಧರ್ಮವನ್ನು ತೆಗೆದುಕೊಂಡ್ರು ಕೂಡ, ಕುರಾನ್ ಅನ್ನ ತೆಗೆದುಕೊಂಡ್ರು ಕೂಡ, ಕುರಾನ್ ಅನ್ನುವಂಥದ್ದು ಮುಸಲ್ಮಾನ್ ಧರ್ಮ ಅಥವಾ ಇಸ್ಲಾಂ ಧರ್ಮದ ಧರ್ಮಶಾಸ್ತ್ರ ಅಂತ ಹೇಳ್ತೀವಿ. ಇದನ್ನ ಬರೆದವರು ಯಾರು? ಇದರಲ್ಲಿರುವಂತಹ ಮಹಾವಾಕ್ಯ ಯಾರ್ದು ಅಂದ್ರೆ ಇಬ್ರಾಹಿಂ ಬರೆದಂತಹ ಮಹಾವಾಕ್ಯಗಳು ಇದರಲ್ಲಿದೆ, ಅಥವಾ ಮಹಮ್ಮದ್ ಪೈಗಂಬರ್ ಬರೆದಂತಹ ಮಹಾವಾಕ್ಯಗಳು ಇದರಲ್ಲಿದೆ ಅನ್ನುವಂತಹ ಮಾತನ್ನ ನಾವು ಕುರಾನ್ ಬಗ್ಗೆ ಅಂದ್ರೆ ಕುರಾನ್ ಅಂತ ಹೇಳಿದ್ರೆ ಮುಸಲ್ಮಾನ್ ಧರ್ಮದ ಒಂದು ಧರ್ಮಶಾಸ್ತ್ರ ಅನ್ನುವಂತಹ ಮಾತನ್ನ ಹೇಳ್ತೀವಿ. ಹೀಗೆ ಜಗತ್ತಿನಲ್ಲಿ ನಾವು ಎಷ್ಟು ಧರ್ಮಶಾಸ್ತ್ರಗಳನ್ನು ತೆಗೆದುಕೊಳ್ತೀವೋ ಒಂದೊಂದು ಧರ್ಮಶಾಸ್ತ್ರವನ್ನ ನೋಡಿದಾಗ ಇದು ಇಂತಹ ಧರ್ಮದ ಶಾಸ್ತ್ರ, ಇದು ಇಂತಹ ಧರ್ಮದ ಶಾಸ್ತ್ರ. ಬೈಬಲ್ ಅಂದ ತಕ್ಷಣ ಕ್ರಿಶ್ಚಿಯನ್ ಧರ್ಮದ ಶಾಸ್ತ್ರ, ಅದೇ ರೀತಿ ಗ್ರಂಥ ಸಾಹೇಬ್ ಅಂದ ತಕ್ಷಣ ಸಿಖ್ ಧರ್ಮದ ಶಾಸ್ತ್ರ ಅಂತ ಕರಿತೀವಿ. ಅದೇ ರೀತಿ ಕುರಾನ್ ಅಂದ ತಕ್ಷಣ ಮುಸಲ್ಮಾನ್ ಧರ್ಮದ ಧರ್ಮಶಾಸ್ತ್ರ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಬ್ಬೊಬ್ಬರದು ಒಂದೊಂದು ಧರ್ಮಶಾಸ್ತ್ರದ ಬಗ್ಗೆ ಒಂದು ಗ್ರಂಥ ಬರೆದಿದ್ದಾರೆ, ಗ್ರಂಥ ಇದೆ, ಅದ್ರ ಬಗ್ಗೆ ವರ್ಣನೆ ಕೂಡ ಇದೆ. ಅಂದ್ರೆ ಪ್ರತಿಯೊಬ್ಬರು ಬರೆದದ್ದು ಅದರದ್ದು ವರ್ಣನೆ ಇದೆ ಅಂತ ಹೇಳ್ತೀವಿ. ಹಾಗೆ ನೋಡಿದ್ರೆ ಭಗವದ್ಗೀತೆಯ ಬಗ್ಗೆ ನಾವು ಕೇಳಿದ ತಕ್ಷಣ, ಭಗವದ್ಗೀತೆ ಅಂದ ತಕ್ಷಣ ಇದು ಹಿಂದೂ ಧರ್ಮದ ಧರ್ಮಶಾಸ್ತ್ರ ಅನ್ನೋ ಮಾತು ಎಲ್ಲೂ ಕೂಡ ಬರೋದಿಲ್ಲ. ಯಾಕಂದ್ರೆ ಅದೇ ಹೆಸರೇ ಹೇಳ್ತದೆ ಭಗವದ್ಗೀತೆ ಅಂತ. ಅಂದ್ರೆ ಭಗವದ್ಗೀತೆ ಅಂದ್ರೆ ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರ ಅಲ್ಲ. ಅದಕ್ಕೋಸ್ಕರ ಇವತ್ತು ಭಗವದ್ಗೀತೆಯನ್ನ ಜಗತ್ತಿನಲ್ಲಿ ಲಕ್ಷಾಂತರ ಜನ ಓದ್ತಾ ಇದ್ದಾರೆ. ಅದು ಕೇವಲ ಒಂದು ಧರ್ಮದವರು ಓದ್ತಾ ಇಲ್ಲ, ಭಗವದ್ಗೀತೆಯನ್ನ ಎಲ್ಲಾ ಧರ್ಮದವರು ಏನ್ ಮಾಡ್ತಾರೆ ಅಂದ್ರೆ ವಿಶ್ವದಲ್ಲಿ ಇರುವಂತ ಪ್ರತಿ ಒಬ್ಬರು ಭಗವದ್ಗೀತೆ ಓದ್ತಾ ಇದ್ದಾರೆ. ಅಂದ್ರೆ ಒಂದೇ ಧರ್ಮಕ್ಕೆ ಸಂಬಂಧಪಟ್ಟಂತ ಅಲ್ಲ, ಇದು ಎಲ್ಲಾ ಧರ್ಮದವರು ಇದು ಭಗವದ್ಗೀತೆ ಓದ್ತಾ ಇದ್ದಾರೆ. ಯಾಕೆ ಓದ್ತಾರೆ ಅಂದ್ರೆ ಭಗವದ್ಗೀತೆ ಹೆಸರೇ ಹೇಳ್ತದೆ ಭಗವದ್ಗೀತೆ ಅಂದ್ರೆ ಭಗವಂತ ನುಡಿಸಿರುವಂತಹ ಗೀತೆ ಇದಾಗಿದೆ. ಸ್ವಯಂ ಭಗವಂತ ಹೇಳಿರುವಂತಹ ಅನೇಕ ಮಾತುಗಳು ಗೀತೆಯಲ್ಲಿ ಇದೆ. ಅಂದ್ರೆ ಗೀತೆಯಲ್ಲಿರುವಂತಹ ಒಂದೊಂದು ಶಬ್ದ ಯಾರು ಉಚ್ಚಾರಣೆ ಮಾಡಿದ್ದು ಅಂದ್ರೆ ಭಗವಂತ ಉಚ್ಚಾರಣೆ ಮಾಡಿದ್ದು. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ? ಭಗವದ್ಗೀತೆ ಅಂತ ಹೇಳಿ ಕರಿತೀವಿ. ಅದಕ್ಕೋಸ್ಕರ ಗೀತೆ ಸರ್ವ ಧರ್ಮಗಳಿಗೂ ಸಂಬಂಧ ಪಡೋ ಕಾರಣ, ಜಗತ್ತಿನಲ್ಲಿರೋ ಸರ್ವ ಮನುಷ್ಯಾತ್ಮರಿಗೂ ಸಂಬಂಧ ಪಡೋ ಕಾರಣ ಇದನ್ನ ಸರ್ವಶಾಸ್ತ್ರಗಳಿಗೆ ಶಿರೋಮಣಿ ಅಂತ ಕೂಡ ಕರೆಯಲಾಗ್ತದೆ. ಹಾಗೆ ನೋಡಿದ್ರೆ ಜಗತ್ತಿನಲ್ಲಿ ಗೀತೆಯಲ್ಲಿ ಅನೇಕ ಇಂತಹ ಮಾತುಗಳಿದ್ದಾವೆ. ಗೀತೆಯನ್ನ ಓದೋದ್ರಿಂದ ಇವತ್ತು ಮನುಷ್ಯನ ಜೀವನದಲ್ಲಿ ಒಂದು ಬದುಕುವಂತಹ ಕಲೆಯನ್ನ ಕಲಿಲಿಕ್ಕೆ ಚಾನ್ಸ್ ಇದೆ. ಅಂದ್ರೆ ಯಾರೆಲ್ಲ ಉದಾಸರಾಗಿರ್ತಾರೋ, ಬೇಜಾರು ಮಾಡ್ಕೊಂಡಿರ್ತಾರೋ, ದುಃಖಿಗಳಾಗಿರ್ತಾರೋ ಅವರು ಒಂದು ಬಾರಿ ಭಗವದ್ಗೀತೆಯನ್ನ ಓದಿದ್ರೆ ಸಾಕು, ಅವರ ಜೀವನದಲ್ಲಿ ಪರಮಾತ್ಮ ಇಂತಿಂತಹ ಮಾತುಗಳನ್ನ ಹೇಳ್ತಾರೆ, ಅದರಿಂದ ಅವ್ರಿಗೆ ಮತ್ತೆ ಉತ್ಸಾಹ ಜೀವನದಲ್ಲಿ ಬಂದ್ಬಿಡ್ತದೆ. ಅಂದ್ರೆ ಜೀವನದಲ್ಲಿ ನಾವು ಯಾವ ರೀತಿ ನಿರಂತರ ಖುಷಿಯಿಂದ ಇರಬೇಕು, ನಮ್ಮ ಜೀವನದಲ್ಲಿ ಯಾವ ಯಾವ ಅವಗುಣಗಳನ್ನ ತ್ಯಾಗ ಮಾಡಬೇಕು, ನಮ್ಮಲ್ಲಿ ಯಾವ ಯಾವ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಬೇಕು, ನಮ್ಮ ಜೀವನವನ್ನ ಸುಂದರ ಜೀವನವನ್ನಾಗಿ ಹೇಗೆ ರೂಪಿಸ್ಕೊಳ್ಬೇಕು, ಇಂತಹ ಅನೇಕ ಮಾತುಗಳ ಬಗ್ಗೆ ಭಗವದ್ಗೀತೆಯಲ್ಲಿ ವರ್ಣನೆ ಇದೆ. ಅದಕ್ಕೋಸ್ಕರ ಭಗವದ್ಗೀತೆಯನ್ನು ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು ಗೀತೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಸುಂದರವಾದ ಉದಾಹರಣೆ ಇತಿಹಾಸದ ಪುಟಗಳಲ್ಲಿ ನೋಡಿದಾಗ ನಮಗೆ ಸಿಗ್ತದೆ. ಆ ಸುಂದರ ಉದಾಹರಣೆ ಅಂದ್ರೆ ನಾವು ವಿವೇಕಾನಂದರ ಬಗ್ಗೆ ಕೇಳಿದ್ವಿ. ವಿವೇಕಾನಂದರು ಒಮ್ಮೆ ಧರ್ಮ ಸಮ್ಮೇಳನಕ್ಕೆ ಅಮೆರಿಕಕ್ಕೆ ಹೋಗಿರ್ತಾರೆ. ಯಾವಾಗ ವಿವೇಕಾನಂದರು ಧರ್ಮ ಸಮ್ಮೇಳನಕ್ಕೆ ಹೋಗಿರ್ತಾರೋ ಆಗ ಎಲ್ಲಾ ಧರ್ಮದವರು ಕೂಡ ಆ ಧರ್ಮ ಸಮ್ಮೇಳನದಲ್ಲಿ ಬಂದಿರ್ತಾರೆ. ಅದೇ ರೀತಿ ಭಾರತದಿಂದ ಯಾರು ಹೋಗಿರ್ತಾರೆ? ವಿವೇಕಾನಂದರು ಹೋಗಿರ್ತಾರೆ. ಯಾವಾಗ ಆ ಧರ್ಮ ಸಮ್ಮೇಳನಕ್ಕೆ ಹೋಗಿರ್ತಾರೋ ಆಗ ಆ ಸಮಯದಲ್ಲಿ ಧರ್ಮ ಸಮ್ಮೇಳನ ನಡೀತಾ ಇರ್ಬೇಕಾದ್ರೆ ವಿದೇಶದಲ್ಲಿ ಆ ಧರ್ಮ ಸಮ್ಮೇಳನ ನಡೀತಾ ಇರೋ ಕಾರಣ ಅಲ್ಲಿ ಬೈಬಲ್ ಗ್ರಂಥಕ್ಕೆ, ಕ್ರಿಶ್ಚಿಯನ್ ಧರ್ಮಶಾಸ್ತ್ರಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇರ್ತದೆ. ಆ ಟೈಮ್ನಲ್ಲಿ ಕ್ರಿಶ್ಚಿಯನ್ ಧರ್ಮಶಾಸ್ತ್ರಕ್ಕೆ ಬಹಳ ಪ್ರಾಮುಖ್ಯತೆ ಇರೋ ಕಾರಣ ಆ ಬೈಬಲ್ ಅನ್ನುವಂತಹ ಧರ್ಮಶಾಸ್ತ್ರವನ್ನ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಎಲ್ಲಾ ಧರ್ಮಶಾಸ್ತ್ರಗಳನ್ನು ಒಂದ್ ಕಡೆ ಇಟ್ಟಿರ್ತಾರೆ, ಜೋಡಿಸಿರ್ತಾರೆ ಒಂದ್ರ ಮೇಲೆ. ಅಂದ್ರೆ ಪ್ರತಿಯೊಬ್ಬರ ಧರ್ಮ ಸ್ಥಾಪಕರು ಪ್ರತಿಯೊಬ್ಬರ ದೇಶದಿಂದ ಅವರವ್ರ ಧರ್ಮದ ಪ್ರತಿಯೊಬ್ಬರು ತಮ್ಮ ಗ್ರಂಥವನ್ನ ತಂದಿರ್ತಾರೆ. ಅದನ್ನೆಲ್ಲ ಒಂದ್ ಕಡೆ ಲೈನ್ ಆಗಿ ಜೋಡಿಸಿರ್ತಾರೆ. ಅಲ್ಲೇನು ಜೋಡಿಸಿರ್ತಾರೆ ಅದರಲ್ಲಿ ಮೇಲ್ಗಡೆ
ಕ್ರಿಶ್ಚಿಯನ್ ಧರ್ಮದ ಧರ್ಮಶಾಸ್ತ್ರ ಆದ ಬೈಬಲನ್ನ ಅಂದ್ರೆ ಒಂದೇದಿಟ್ಟಿರ್ತಾರೆ. ಅಲ್ಲಿ ಪ್ರತಿಯೊಬ್ಬ ಧರ್ಮಸ್ಥಾಪಕರ ಬಗ್ಗೆ ಯಾರ್ಯಾರು ಪ್ರಚಾರ ಮಾಡ್ಲಿಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಂದ ಬಂದಿರ್ತಾರೋ ಪ್ರತಿಯೊಬ್ರು ತಮ್ಮ ತಮ್ಮ ಧರ್ಮದ ಬಗ್ಗೆ ಬಹಳಷ್ಟು ವರ್ಣನೆಯನ್ನ ಮಾಡ್ತಾರೆ. ಎಲ್ಲರೂ ಧರ್ಮಗಳ ಬಗ್ಗೆ ವರ್ಣನೆ ಮಾಡಿ ಲಾಸ್ಟಿಗೆ ವಿವೇಕಾನಂದರಿಗೆ ಚಾನ್ಸ್ ಸಿಗ್ತದೆ. ವಿವೇಕಾನಂದರು ಇಂದು ತಮ್ಮ ಧರ್ಮದ ಗ್ರಂಥ ಆದಂತಹ ಭಗವದ್ಗೀತೆಯ ಬಗ್ಗೆ ವರ್ಣನೆ ಮಾಡಬೇಕು ಅನ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಅಲ್ಲಿರುವಂತಹ ಎಲ್ಲಾ ಜನರು ಜೋರಾಗಿ ವಿವೇಕಾನಂದರನ್ನ ನೋಡಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಕ್ಕು ಏನ್ ಹೇಳ್ತಾರೆ ಅಂದ್ರೆ ಹೇಳ್ತಾರೆ, ಇವತ್ತು ಬೈಬಲ್ ಎಲ್ಲದಕ್ಕಿಂತ ಪ್ರಮುಖ ಸ್ಥಾನದಲ್ಲಿ ಇದೆ. ಇವತ್ತು ಟಾಪ್ ಲೆವೆಲ್ ನಲ್ಲಿ ಬೈಬಲ್ ಇದೆ, ಧರ್ಮ ಗ್ರಂಥ ಆದಂತಹ ಬೈಬಲ್. ಇವತ್ತು ಹಿಂದೂಗಳ ಧರ್ಮಶಾಸ್ತ್ರ ಆದಂತಹ ಯಾವುದು ಭಗವದ್ಗೀತೆ ಇದೆ, ಇದು ಡೌನ್ ಲೆವೆಲ್ ನಲ್ಲಿ ಇದೆ ಅನ್ನುವಂತಹ ಕಾರಣದಿಂದ ಅದು ಕೆಳಗಡೆ ಇದೆ, ಎಲ್ಲದಕ್ಕಿಂತ ಡೌನ್ ಆಗಿದೆ ಭಗವದ್ಗೀತೆ. ಇವತ್ತು ಟಾಪ್ ಲೆವೆಲ್ ನಲ್ಲಿ ನಮ್ಮ ಧರ್ಮಶಾಸ್ತ್ರ ಇದೆ ಅಂತ ಅವ್ರು ಎಲ್ಲರೂ ಏನ್ ಮಾಡ್ತಾರೆ, ವಿವೇಕಾನಂದರನ್ನ ನೋಡಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಒಂದ್ ನಮೂನಿ ಅವರಿಗೆ ಒಂದು ಇದ್ ಮಾಡ್ತಾರೆ, ಅವರಿಗೆ ಒಂದ್ ರೀತಿ ಅವರಿಗೆ ಹೀಯಾಳಿಸ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಅಪಹಾಸ್ಯ ಮಾಡಬೇಕು ಅಂತ ಅವರೆಲ್ಲ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ವಿವೇಕಾನಂದರು ಏನ್ ಹೇಳ್ತಾರೆ ಅಂದ್ರೆ, ನಾನು ನಿಮ್ಮೆಲ್ರಿಗೂ ಬಹಳ ಧನ್ಯವಾದ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ, ನಮ್ಮ ಧರ್ಮಶಾಸ್ತ್ರಕ್ಕೆ ನೀವೆಲ್ಲ ಕೊಟ್ಟಂತಹ ಬೆಲೆ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ, ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದ ಅಂತ ಹೇಳ್ತಾರೆ. ಯಾವಾಗ ಎಲ್ರಿಗೂ ಧನ್ಯವಾದ ಅಂತ ವಿವೇಕಾನಂದರು ಹೇಳ್ತಾರೆ, ಹೇಳಿದ ತಕ್ಷಣ ಆ ಎಲ್ಲ ಜನರು ಜೋರಾಗಿ ನಗ್ತಾರೆ. ಈ ವ್ಯಕ್ತಿಗೆ ಯಾವುದು ಮಾನ್ಯತೆ ಕೊಟ್ಟಿದ್ದು, ಯಾವುದು ತಿರಸ್ಕಾರ ಮಾಡಿದ್ದು ಅನ್ನೋದು ಕೂಡ ಗೊತ್ತಾಗ್ತಾ ಯಾವುದು ಗೌರವ ಕೊಡ್ತಾ ಇದೀವಿ, ಯಾವುದು ತಿರಸ್ಕಾರ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವರು ಧರ್ಮ ಗ್ರಂಥವನ್ನ ಇಷ್ಟು ಕೆಳಗಡೆ ಇಟ್ಟಿದ್ದೀವಿ, ಎಲ್ಲದಕ್ಕಿಂತ ಚೀಪ್ ಅಂತ ತೋರಿಸ್ತಾ ಇದ್ದೀವಿ, ಆದ್ರೂ ಇವನೇನ್ ಹೇಳ್ತಾ ಇದ್ದಾನೆ, ಥ್ಯಾಂಕ್ಸ್ ಹೇಳ್ತಾ ಇದ್ದಾನಲ್ಲ ಅಂತ ಅಷ್ಟು ತಿಳಿಯಲ್ಲ ಈ ಭಾರತದವರಿಗೆ ಅಂತ ಮತ್ತೆ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಗೌರವ ಮಾಡ್ತಾ ಇದ್ದಾರೆ. ಆದ್ರೆ ಇವನು ಆ ಒಂದು ಮಾತನ್ನು ಯಾವ ರೀತಿ ಹೇಳ್ತಾ ಇದ್ದ ಅಂದ್ರೆ ಗೌರವಾನ್ವಿತ ಸ್ಥಿತಿಯಲ್ಲಿ ಆ ಮಾತನ್ನ ಹೇಳ್ತಾ, ನೀವು ನಮ್ಗೆ ಬಹಳ ಗೌರವ ಕೊಡ್ತಿದ್ದೀರಿ ಅಂತ ವಿವೇಕಾನಂದರು ಹೇಳ್ತಾ ಇದ್ದಾರೆ. ಹೇಳಿದ ತಕ್ಷಣ ಅವರೆಲ್ಲ ಮತ್ತೆ ಜೋರಾಗಿ ನಗ್ತಾರೆ. ನಿಮ್ಗೆ ಅದು ಗೊತ್ತಾಗ್ತಾ ಇಲ್ವಾ, ನಾವು ಅಗೌರವ ತೋರಿಸ್ತಾ ಇದ್ದೀವೋ ಅಥವಾ ಗೌರವ ತೋರಿಸ್ತಾ ಇದ್ದೀವೋ ಅದು ತಿಳಿತಾ ಇಲ್ವಾ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ವಿವೇಕಾನಂದರು ಹೇಳ್ತಾರೆ, ನೀವು ನಿಜವಾಗ್ಲೂ ನನಗೆ ಗೌರವ ಕೊಡ್ತಾ ಇದ್ದೀರಿ. ಯಾಕೆ ಅಂತ ಅವ್ರು ಕೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನೀವು ಎಷ್ಟು ನಮಗೆ ಮಾನ್ಯತೆ ಕೊಟ್ಟಿದ್ದೀರಿ ಅಂದ್ರೆ, ನಮ್ಮ ಭಗವದ್ಗೀತೆಯ ಮೇಲೆ ಇಷ್ಟೆಲ್ಲ ಗ್ರಂಥಗಳು ಆಧಾರವಾಗಿ ನಿಂತಿದೆ. ಒಂದು ವೇಳೆ ಭಗವದ್ಗೀತೆನೇ ಇರ್ಲಿಲ್ಲ ಅಂದ್ರೆ ಈ ಯಾವ ಧರ್ಮ ಗ್ರಂಥಗಳು ನಿಲ್ತಾನೆ ಇರ್ಲಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣ ಆ ಜನ ಕೇಳ್ತಾರೆ, ಅದು ಹೇಗೆ ಅಂದ ತಕ್ಷಣ ವಿವೇಕಾನಂದರು ಅಲ್ಲಿ ಗ್ರಂಥಗಳನ್ನೇನ್ ಜೋಡಿಸಿರ್ತಾರೆ ಅಲ್ಲಿ ಹೋಗ್ತಾರೆ, ಹೋಗಿ ಕೆಳಗಡೆ ಇದ್ದಂತಹ ಭಗವದ್ಗೀತೆಯ ಬುಕ್ಕನ್ನ ತಕ್ಕೊಂಡ್ ಬಿಡ್ತಾರೆ, ಅವ್ರು ಎಳ್ಕೊಂಡ್ ಬಿಡ್ತಾರೆ. ಯಾವಾಗ ಆ ಬುಕ್ ಎಳಿತಾರೋ ಮೇಲಿರುವಂತಹ ಎಲ್ಲ ಧರ್ಮಶಾಸ್ತ್ರಗಳು ಏನಾಗ್ಬಿಡ್ತದೆ, ಕೆಳಗಡೆ ಬಿದ್ದ್ಬಿಡ್ತದೆ. ಬಿದ್ದ ತಕ್ಷಣ ಅವ್ರು ಹೇಳ್ತಾರೆ, ನೋಡಿದ್ರ ನಮ್ಮ ಭಗವದ್ಗೀತೆ ಏನಾಗಿತ್ತು, ಇಷ್ಟೆಲ್ಲ ಧರ್ಮಶಾಸ್ತ್ರಗಳಿಗೆ ಫೌಂಡೇಶನ್ ಆಗಿತ್ತು. ಅಂದ್ರೆ ಎಲ್ಲಾರ್ದು ಭಾರ ಆ ಭಗವದ್ಗೀತೆ ಹಿಡ್ಕೊಂಡಿತ್ತು. ಅಂದ್ರೆ ಇದು ನಮ್ ಎಲ್ಲಾ ಧರ್ಮಶಾಸ್ತ್ರಗಳಿಗೆ ಫೌಂಡೇಶನ್ ಆಗಿತ್ತು. ಯಾವಾಗ ಈ ಬುಕ್ ಅನ್ನ ನಾನು ತಗೊಂಡು ಉಳಿದ ಎಲ್ಲಾ ಧರ್ಮ ಗ್ರಂಥಗಳು ಬಿದ್ದು ಹೋಗ್ಬಿಡ್ತು ಅಂತ ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣ ಆ ಜನರಿಗೆ ವಿವೇಕಾನಂದನಲ್ಲಿರುವಂತಹ ಬುದ್ಧಿಶಕ್ತಿ, ಅವರ ಸಾಮರ್ಥ್ಯತೆ, ಅವರಲ್ಲಿರುವಂತಹ ಒಂದು ಗುಣಗಳನ್ನ ನೋಡಿ ಬಹಳ ವಿವೇಕಾನಂದರ ಮಹಿಮೆಯನ್ನ ಮಾಡ್ತಾರೆ ಮತ್ತು ಧರ್ಮ ಸಮ್ಮೇಳನದಲ್ಲಿ ಅವರಿಗೆ ಬಹಳ ಸನ್ಮಾನವನ್ನು ಕೂಡ ಮಾಡ್ತಾರೆ. ಅಂದ್ರೆ ಭಗವದ್ಗೀತೆಗೆ ಅವರು ಕೂಡ ಅಷ್ಟೇ ಗೌರವವನ್ನು ಅವಾಗ ಕೊಡ್ತಾರೆ. ಇದನ್ನ ನಾವೆಲ್ಲ ಇತಿಹಾಸದ ಪುಟಗಳಲ್ಲಿ ನೋಡಿದ್ದೀವಿ, ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ. ಅಂದ್ರೆ ಇವತ್ತು ಭಾರತದ ಧರ್ಮಶಾಸ್ತ್ರ ಆದಂತಹ ಭಗವದ್ಗೀತೆಗೆ ಎಷ್ಟು ಮಹಿಮೆ ಇದೆ ಅಂದ್ರೆ, ಭಗವದ್ಗೀತೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ. ಭಗವದ್ಗೀತೆ ಒಂದು ಓದಿದ್ರೆ ಸಾಕು, ಭಗವದ್ಗೀತೆಯಲ್ಲಿ ಎಂತೆಂತಹ ಮಾತುಗಳು ಇವತ್ತು ವರ್ತಮಾನ ಜಗತ್ತಿನಲ್ಲಿ ನಮಗೆ ಸಿಗ್ತದೆ ಅಂದ್ರೆ, ನಾವು ಎಲ್ಲಾ ವೇದ ಉಪನಿಷತ್ತು ಯಾವುದನ್ನು ಓದೋ ಅವಶ್ಯಕತೆ ಇಲ್ಲ. ಅಂದ್ರೆ ಪ್ರತಿಯೊಂದು ಮಹಾವಾಕ್ಯ, ಪ್ರತಿಯೊಂದು ಅಮೂಲ್ಯ ವಾಕ್ಯ ಆ ಕೇವಲ ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆಯಲ್ಲಿ ಮಾತ್ರ ಇದೆ. ಯಾಕೆಂದ್ರೆ ಎಷ್ಟೋ ಜನರಿಗೆ ಅನೇಕ ವೇದ ಉಪನಿಷತ್ತುಗಳನ್ನ ಓದ್ಲಿಕ್ಕೆ ಟೈಮ್ ಇರೋದಿಲ್ಲ, ಆಗೋದಿಲ್ಲ, ಓದಿದ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವರಿಗೆ ಕಷ್ಟ ಆಗ್ತದೆ. ಆದ್ರೆ ಗೀತೆ ಅನ್ನುವಂಥದ್ದು ಇಂತಹ ಒಂದು ಶಾಸ್ತ್ರ ಆಗಿದೆ, ಅದನ್ನು ಒಂದು ನಾವು ಓದಿಬಿಟ್ರೆ ಅದರೊಳಗಡೆ ಎಲ್ಲಾ ವೇದಶಾಸ್ತ್ರಗಳ ಸಾರವೂ ಕೂಡ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಗೀತೆಯನ್ನ ಸರ್ವಶಾಸ್ತ್ರಗಳಿಗೂ ಕೂಡ ಶಿರೋಮಣಿ. ಆ ಶಿರೋಮಣಿ ಅಂದ್ರೆ ತಲೆಗೆ ಹೋಲಿಕೆ. ಇವತ್ತು ದೇಹದಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠ ಸ್ಥಾನ ಅಂದ್ರೆ ಶಿರ ಅಂತ ಕರಿತೀವಿ. ಹಾಗಿದ್ರೆ ಗೀತೆ ಇಡೀ ಜಗತ್ತಿನಲ್ಲಿ ಎಲ್ಲಾ ವೇದಗಳಿಗೆ, ಎಲ್ಲಾ ಶಾಸ್ತ್ರಗಳಿಗೆ, ಎಲ್ಲಾ ಧರ್ಮ ಗ್ರಂಥಗಳಿಗೆ ಹೋಲಿಕೆ ಮಾಡಿದ್ರೆ ಯಾವ ಸ್ಥಾನ ತಗೊಳ್ತದೆ? ಶಿರ. ಶಿರಸ್ಸಿನಲ್ಲಿರುವಂತಹ ಮಣಿಗೆ ಸಮಾನ.
ಯಾವ ರೀತಿ ಇವತ್ತೊಬ್ಬ ಮನುಷ್ಯಾತ್ಮನ ಭ್ರುಕುಟಿಯಲ್ಲಿ ಅಂದ್ರೆ ಮಸ್ತಕದಲ್ಲಿ ಆ ಚೈತನ್ಯಮಣಿ ಆತ್ಮ ಇರಲಿಲ್ಲ ಅಂದ್ರೆ ಆ ಶರೀರಕ್ಕೆ ಬೆಲೆನೆ ಇಲ್ಲ. ಇಲ್ಲ. ಆ ಚೈತನ್ಯ ಶಕ್ತಿ ಆತ್ಮ ಇದ್ರೆ ಮಾತ್ರ ಶರೀರಕ್ಕೆ ಬೆಲೆ. ಹಾಗಿದ್ರೆ ಶಿರೋಮಣಿ ಮಸ್ತಕದಲ್ಲಿರುವಂತಹ ಮಣಿ ಅಂದ್ರೆ ಆತ್ಮ ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆನೋ ಅಷ್ಟು ಸರ್ವಶಾಸ್ತ್ರಗಳಿಗೂ ಕೂಡ ಶಿರೋಮಣಿಯಾದಂತಹ ಭಗವದ್ಗೀತೆ ಇರಲಿಲ್ಲ ಅಂದ್ರೆ ಇವತ್ತು ಯಾವ ಧರ್ಮ ಗ್ರಂಥಗಳು ಜಗತ್ನಲ್ಲಿ ನಿಲ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಯಾವುದಕ್ಕಿದೆ ಅಂದ್ರೆ ಅಷ್ಟು ಮಹತ್ವ ನಮ್ಮ ಭಾರತ ದೇಶದಲ್ಲಿ ಆಯ್ತು, ದೇಶ ವಿದೇಶದಲ್ಲಿ ಆಯ್ತು, ಪ್ರತಿಯೊಬ್ಬರು ಗೌರವ ಕೊಡೋದು ಭಗವದ್ಗೀತೆಗೆ. ಇವತ್ತು ಎಷ್ಟು ಜನ ವಿದೇಶದವರು ಕೂಡ ಭಗವದ್ಗೀತೆಯ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಗೀತೆಯಲ್ಲಿರೋ ಒಂದೊಂದು ವಾಕ್ಯ ನಮಗೆ ಎಷ್ಟೋ ಜನರ ಜೀವನವನ್ನ ಪರಿವರ್ತನೆ ಮಾಡ್ಲಿಕ್ಕೆ ಆಧಾರ ಆಗಿದೆ. ಹಾಗಿದ್ರೆ ಆ ಗೀತೆಯಲ್ಲಿರುವಂತಹ ಅಂತಹ ರಹಸ್ಯದ ಮಾತುಗಳು, ಅಂತಹ ಅಮೂಲ್ಯ ಜ್ಞಾನದ ಮಾತುಗಳನ್ನ ಭಗವಂತ ಹೇಳಿರೋ ಕಾರಣ ನಾವಿವತ್ತಿಗೂ ಕೂಡ ಭಗವದ್ಗೀತೆಗೆ ಸರ್ವಶಾಸ್ತ್ರಗಳಿಗೆ ಶಿರೋಮಣಿ ಅನ್ನುವಂತ ಹೆಸರಿನಿಂದ ಕರೀತಾ ಇದ್ದೇವೆ. ಹಾಗಾದ್ರೆ ಮಣಿ ಅಕ್ಕನವರಿಗೆ ಇನ್ನೊಂದು ಪ್ರಶ್ನೆ, ಗೀತೆಗೆ ಶ್ರೀಮದ್ ಭಗವದ್ಗೀತೆ ಎಂದು ಏಕೆ ಕರೆಯುತ್ತಾರೆ? ಈಗ ಅಕ್ಕನವರು ಇದರ ಬಗ್ಗೆ ವಿವರಿಸಬೇಕು. ಅಂದ್ರೆ ನಾವೀಗ ತಿಳ್ಕೊಂಡ್ವಿ ಗೀತೆ ಅಂದ್ರೆ ಸರ್ವಶಾಸ್ತ್ರಗಳಿಗೂ ಕೂಡ ಏನಾಗಿದೆ ಶಿರೋಮಣಿ. ಎಷ್ಟು ಪ್ರಾಮುಖ್ಯತೆ ಇದೆ ಅಂದ್ರೆ ಶಿರದಲ್ಲಿ ಮಣಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಷ್ಟು ಪ್ರಾಮುಖ್ಯತೆ ಯಾವುದಕ್ಕಿದೆ? ಭಗವದ್ಗೀತೆಗೆ ಇದೆ ಅನ್ನುವಂತಹ ಮಾತನ್ನ ತಿಳ್ಕೊಳ್ತಾ ಇದೆ. ಯಾಕೆಂದ್ರೆ ಭಗವದ್ಗೀತೆ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆದಂತಹ ಶಾಸ್ತ್ರ ಅಲ್ಲ. ಗೀತೆ ಸರ್ವ ಧರ್ಮದ ಸರ್ವ ಮನುಷ್ಯಾತ್ಮರ ಜೀವನದ ಕಲ್ಯಾಣಕ್ಕೋಸ್ಕರ, ಮಾನವರ ಕಲ್ಯಾಣಕ್ಕೋಸ್ಕರ ಇರೋ ಕಾರಣ ಸರ್ವಶಾಸ್ತ್ರಗಳಿಗೂ ಏನಾಗಿದೆ ಗೀತೆ ಶಿರೋಮಣಿಯಾಗಿದೆ. ಈಗಲೂ ಕೂಡ ಶ್ರೀಧರಣ್ಣನವರು ಬಹಳ ಸುಂದರ ಪ್ರಶ್ನೆಯನ್ನು ಕೇಳಿದ್ದಾರೆ, ಗೀತೆಗೆ ಶ್ರೀಮದ್ ಭಗವದ್ಗೀತೆ ಅಂತ ಏಕೆ ಕರೆಯುತ್ತಾರೆ? ಅಂದ್ರೆ ಇವತ್ತು ಜಗತ್ತಿನಲ್ಲಿ ಮತಗಳ ಬಗ್ಗೆ ನಾವು ಕೇಳಿದ್ರೆ ಶ್ರೀಮತ ಭಗವದ್ಗೀತೆ ಅಂತ ಕೇಳಿದ್ವಿ. ಶ್ರೀಮತ್ ಅಂದ್ರೆ ಶ್ರೀ ಪ್ಲಸ್ ಮತ ಸೇರಿಸಿ ಶ್ರೀಮತ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಗೀತೆಗೆ ಶ್ರೀಮತ್ ಭಗವದ್ಗೀತೆ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಇವತ್ತು ಜಗತ್ತಿನಲ್ಲಿ 3 ಪ್ರಕಾರದ ಮತಗಳನ್ನ ನಾವು ನೋಡ್ತೀವಿ. ಆ 3 ಪ್ರಕಾರದ ಮತಗಳಲ್ಲಿ ಒಂದನೇ ಮತ ಅಂದ್ರೆ ನಾವು ಈ ಶಬ್ದವನ್ನ ಬಳಸ್ತೀವಿ ಮನ್ಮತ. ಮನ್ಮತ ಅಂದ್ರೆ ಮನ ಪ್ಲಸ್ ಮತ ಸೇರಿಸಿ ಮನ್ಮತ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ ಮಾಡ್ದ, ಅಂದ್ರೆ ಅವನಿಗೆ ಹೇಗೆ ಬೇಕು ಹಾಗೆ ಏನು ಮಾಡ್ತಾ ಇದ್ದಾನೆ, ಅದಕ್ಕೆ ಮನ್ಮತ ಅಂತ ಕರೀತಾರೆ. ಈಗ ಕೆಲವರು ಜಗತ್ನಲ್ಲಿ ಇಂತಹ ವ್ಯಕ್ತಿಗಳಿರ್ತಾರೆ, ಅವರು ಬೇರೆ ಯಾರ ಮಾತನ್ನು ಕೇಳೋದಿಲ್ಲ, ಅವ್ರ ಮನಸ್ಸಿಗೆ ಬಂದಂಗೆನೆ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತಾರೆ. ಯಾರು ಬರೀ ಮನಸ್ಸಿಗೆ ಬಂದಂತೆ ಕಾರ್ಯ ಮಾಡ್ತಾ ಇರ್ತಾರೋ ಅವ್ರನ್ನ ನೋಡಿ ಜನ ಹೇಳ್ತಾರೆ, ಇವ್ರು ಯಾವಾಗ್ಲೂ ಏನ್ ಮಾಡ್ತಾರೆ, ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ, ಯಾರ ಮಾತನ್ನು ಕೇಳೋದಿಲ್ಲ. ಅಂದ್ರೆ ಯಾರು ಕೇವಲ ತಮ್ಮ ಮನಸ್ಸು ಹೇಗೆ ಹೇಳ್ತದೋ ಹಾಗೆ ಮಾಡ್ತಾ ಇರ್ತಾರೆ, ಅಂತಹ ಎಲ್ಲಾ ಜನರನ್ನು ನಾವು ನೋಡಿ ಹೇಳ್ತೀವಿ ಇವರು ಮನ್ಮತದಂತೆ ನಡೆಯುವವರು. ಅಂದ್ರೆ ತಮ್ಮದೇ ಆದಂತ ಒಂದು ಸ್ವವಿಚಾರ, ಅಂದ್ರೆ ತಮ್ಮದೇ ಆದಂತ ಒಂದು ವಿಚಾರದಲ್ಲಿ ನಡೀತಾರಲ್ಲ, ಅದಕ್ಕೆ ಮನ್ಮತ. ಅಂದ್ರೆ ಮನಸ್ಸು ಹೇಗೆ ಹೇಳ್ತದೋ ಆ ರೀತಿ ನಡೀತಾರೆ. ಅಂದ್ರೆ ಅವ್ರದೇ ಆದಂತ ಒಂದು ಮನಸ್ಸು ಹೆಂಗ್ ಹೇಳ್ತದೆ ಆ ರೀತಿ ನಡೀತಾರೆ. ಹಾಗಿದ್ರೆ ಮನ್ಮತದಂತೆ ನಡೆದು ಎಲ್ರಿಗೂ ಒಳ್ಳೇದಾಗಿದೇನಾ ಅಂತ ನಾವು ಜಗತ್ತಿನಲ್ಲಿ ನೋಡಿದ್ರು ಕೂಡ ಎಷ್ಟೋ ಜನ ಮನಸ್ಸು ಹೇಗೆ ಹೇಳ್ತದೋ ಹಾಗೆ ಮಾಡಿಬಿಡ್ತಾರೆ. ಮಾಡಿದ ನಂತರ ಅವ್ರ ಮನ್ಮತದಿಂದ ಅವ್ರ ಜೀವನದಲ್ಲಿ ಅನೇಕ ಬಾರಿ ನಷ್ಟವನ್ನ ಹೊಂದಬೇಕಾಗ್ತದೆ. ಆಗ ಬೇರೆಯವ್ರು ಹೇಳ್ತಾರೆ, ನಾವು ಯಾರು ಒಂದು ಮಾತು ಹೇಳಿದ್ರು ನೀವು ಕೇಳೋದಿಲ್ಲ, ಯಾವಾಗ್ಲೂ ನೀವು ಮನಸ್ಸಿಗೆ ಬಂದಂಗ ಮಾಡ್ತೀರಿ, ನೋಡ್ರಿ ಅದ್ರ ಪರಿಣಾಮ ಇವತ್ತು ಹೇಗಾಗಿದೆ ಅನ್ನುವಂತಹ ಮಾತು ಹೇಳ್ತಾರೆ. ಅಂದ್ರೆ ಇವತ್ತು ಒಬ್ಬ ವ್ಯಕ್ತಿ ಬೇರೆ ಯಾರ ಮಾತಿಗೂ ಗೌರವ ಕೊಡೋದಿಲ್ಲ, ಬರೀ ತನ್ನ ಮನಸ್ಸಿಗೆ ಬಂದಂತೆ ಮಾಡ್ತಾನೆ ಅಂದ್ರೆ, ಮನ್ಮತದಂತೆ ನಡೀತಾನೆ ಅಂದ್ರೆ ಆ ವ್ಯಕ್ತಿ ಜೀವನದಲ್ಲಿ ಸದಾಕಾಲಕ್ಕೂ ಸಫಲತೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇ ಪ್ರಕಾರದ ಮತ ಜಗತ್ತಿನಲ್ಲಿ ಅಂದ್ರೆ ಪರಮತ ಅಂತ ಹೇಳಿ ಕರೆಯಲಾಗ್ತದೆ. ಪರ ಪ್ಲಸ್ ಮತ ಸೇರಿಸಿ ಪರಮತ ಅಂತ ಕರಿತೀವಿ. ಪರಮತ ಅಂದ್ರೆ ಪರರು ಹೇಳುವಂತಹ ಮತ, ಬೇರೆಯವರು ಹೇಳುವಂತಹ ಸಜೆಷನ್ಗಳು. ಇವತ್ತು ಜಗತ್ನಲ್ಲಿ ಎಷ್ಟೋ ಬಾರಿ ಇದನ್ನು ಕೂಡ ನಾವು ನೋಡ್ತೀವಿ, ಕೆಲವರು ಬರೀ ಬೇರೆಯವ್ರ ಮಾತೇ ಕೇಳ್ತಾ ಇರ್ತಾರೆ. ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೂ ಕೂಡ ಸ್ವಯಂ ನಿರ್ಣಯವನ್ನ ತೆಗೆದುಕೊಳ್ಳೋದಿಲ್ಲ. ಅವ್ರನ್ನ ಕೇಳಬೇಕು ಬೇರೆಯವರು, ಅವ್ರು ಹೇಳಬೇಕು ಇವರಿಗೆ, ಪರರು ಸಜೆಷನ್ ಕೊಡ್ಬೇಕು, ಈ ರೀತಿ ಮಾಡು ಈ ರೀತಿ ಮಾಡು ಅಂತ. ಅವ್ರನ್ನ ಕೇಳೇ ಇವ್ರು ಏನ್ ಮಾಡ್ತಾ ಇರ್ತಾರೆ, ಕಾರ್ಯವನ್ನ ಮಾಡ್ತಾ ಇರ್ತಾರೆ. ಹಾಗಂತ ಹೇಳಿ ಬೇರೆಯವ್ರನ್ನ ಕೇಳಿ ನಾನು ಎಲ್ಲಾ ಕಾರ್ಯವನ್ನ ಮಾಡಿದ ತಕ್ಷಣ ನನ್ನ ಎಲ್ಲಾ ಕಾರ್ಯದಲ್ಲೂ ನನಗೆ ಸಫಲತೆ ಸಿಗ್ತದ ಅಂತ ಹೇಳಿ ನಾವು ನೋಡಿದ್ರು ಕೂಡ ಎಷ್ಟೋ ಬಾರಿ ಈ ರೀತಿ ಕೂಡ ಜಗತ್ನಲ್ಲಿ ಆಗ್ತದೆ. ನಾವು ಫಸ್ಟ್ ಬೇರೆಯವ್ರ ಮಾತು ಕೇಳ್ತೀವಿ, ಕೇಳಿ ಕೆಲಸ ಕೂಡ ಮಾಡ್ತೀವಿ. ಕೆಲಸ ಮಾಡಿದ ಮೇಲೆ ಆ ಕಾರ್ಯದಲ್ಲಿ ನಮಗೆ ನಷ್ಟ ಆಗ್ತದೆ. ಯಾವಾಗ ಆ ಕಾರ್ಯದಲ್ಲಿ ನಮಗೆ ನಷ್ಟ ಆಗ್ತದೋ, ನಷ್ಟ ಆದ ತಕ್ಷಣ ನಾವೇನ್ ಮಾಡ್ತೀವಿ,
ಬೇರೆಯವರೆಲ್ಲ ನಮಗೆ ಬೈತಾರೆ ಮನೇಲಿರೋರು, ಯಾಕ್ರಿ ಇಂಥ ಕೆಲಸ ಮಾಡಿದ್ರಿ, ಯಾಕಿಂತ ಕೆಲಸ ಮಾಡಿದ್ರಿ ಅಂದ ತಕ್ಷಣ ನೀವೇನ್ ಹೇಳ್ತೀರಿ? ನಾನೇನ್ ಮಾಡ್ಲಿ, ಅವ್ರು ಹೇಳ್ಕೊಟ್ರು ನಾನು ಮಾಡಿದೆ, ಇಂಥವ್ರು ಹೇಳ್ಕೊಟ್ರು ಈ ರೀತಿ ಮಾಡು ಅಂತ ನಾನು ಮಾಡಿದೆ ಅಂತ ಹೇಳಿ ನಾವು ಆ ಶಬ್ದ ಹೇಳಿದಾಗ ಪರಮತದಂತೆ ನಾವು ನಡೆದ್ವಿ. ಅವಾಗ ಬೇರೆಯವ್ರು ಹೇಳ್ತಾರೆ, ಮನೇಲಿರುವಂತಹ ಮೆಂಬರ್ಸ್ ಎಲ್ಲ ಹೇಳ್ತಾರೆ, ಇವ್ರು ಹೇಳ್ಕೊಟ್ರು ನೀವು ಮಾಡಿದ್ರಿ ಅಂತ ಹೇಳ್ತಿರಲ್ಲ, ಮಾಡ್ಬೇಕಾದ್ರೆ ನಿಮ್ ಬುದ್ಧಿ ಎಲ್ಲಿಗೆ ಹೋಗಿತ್ತು? ನೀವು ಏನ್ ಮಾಡ್ತಾ ಇದ್ರಿ? ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಏನ್ ಮಾಡ್ತಾ ಇದ್ರಿ? ನಿಮ್ಗೆ ಬುದ್ಧಿ ಇರ್ಲಿಲ್ವಾ ಅಂತ ಹೇಳಿ ಕೇಳ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ನಾವ್ ಎಷ್ಟೋ ಬಾರಿ ಏನ್ ಮಾಡ್ತೀವಿ ಅಂದ್ರೆ ಬರೀ ಬೇರೆಯವರ ಮಾತುಗಳನ್ನ ಕೇಳಿ ಕಾರ್ಯವನ್ನ ಮಾಡ್ತಾ ಇರ್ತೀವಿ. ಅಂದ್ರೆ ಸ್ವಲ್ಪನು ನಮ್ಮ ಬುದ್ಧಿಯನ್ನ ಉಪಯೋಗ ಮಾಡೋದಿಲ್ಲ. ಯಾವಾಗ ನಮ್ಮ ಬುದ್ಧಿಯನ್ನ ಉಪಯೋಗ ಮಾಡದೆ ಬರೀ ಅನ್ಯರ ಮಾತುಗಳನ್ನ ಕೇಳ್ತಾ ಹೋಗ್ತೀವೋ ಆಗ್ಲೂ ಕೂಡ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಅನೇಕ ಕಾರ್ಯಗಳಲ್ಲಿ ನಾವು ನಷ್ಟವನ್ನ ಹೊಂದಬೇಕಾಗ್ತದೆ. ಅಂದ್ರೆ ಕೇವಲ ನಮ್ಮ ಮನಸ್ಸು ಹೇಳ್ದಂಗೆ ಕೇಳಿದ್ರು ನಾವು ನಷ್ಟ ಹೊಂದುತ್ತೀವಿ, ಬರೀ ಬೇರೆಯವರ ಮಾತಿನಂತೆ ನಾವು ನಡೀತಾ ಹೋದ್ರೂ ಕೂಡ ನಾವೇನಾಗ್ತೀವಿ? ನಷ್ಟವನ್ನ ಹೊಂದುತ್ತಾ ಇರ್ತೀವಿ. ಇನ್ನು ನಮ್ಮ ಜೀವನದಲ್ಲಿ ಇನ್ನೂ ಒಂದು ಮತ, ಆ ಮೂರನೇ ಮತ ಯಾವುದು ಅಂದ್ರೆ ಶ್ರೀ ಮತ. ಶ್ರೀ ಪ್ಲಸ್ ಮತ ಸೇರಿಸಿ ಶ್ರೀಮತ ಅಂತ ಹೇಳಿ ಕರೆಯಲಾಗ್ತದೆ. ಶ್ರೀ ಅನ್ನೋ ಶಬ್ದವನ್ನ ಅರ್ಥ ನೋಡಿದ್ರೆ ಶ್ರೇಷ್ಠಾದಿ ಶ್ರೇಷ್ಠ ಅಂತ ಹೇಳಿ ಕರೆಯಲಾಗ್ತದೆ. ಶ್ರೀ ಅನ್ನೋ ಶಬ್ದಕ್ಕೆ ಅರ್ಥ ಶ್ರೇಷ್ಠಾದಿ ಶ್ರೇಷ್ಠ ಅಂದ್ರೆ ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ, ಎಲ್ಲರಿಗಿಂತ ಶ್ರೇಷ್ಠ ಯಾರು ಅಂದ್ರೆ ಪರಮಾತ್ಮ ಒಬ್ಬರೇ ಏನಾಗಿದ್ದಾರೆ, ಎಲ್ಲರಿಗಿಂತ ಶ್ರೇಷ್ಠ. ಸರ್ವಶ್ರೇಷ್ಠನಾದಂತಹ ಪರಮಾತ್ಮ ಅವ್ರು ಏನೇನು ಮತವನ್ನ ಕೊಡ್ತಾರೆ ಆ ಮತಕ್ಕೆ ಶ್ರೀಮತ ಅಂತ ಹೇಳಿ ಕರೆಯಲಾಗ್ತದೆ. ಅಂದ್ರೆ ಪರಮಾತ್ಮನ ಪ್ರತಿಯೊಂದು ಮಹಾವಾಕ್ಯಕ್ಕೆ ಶ್ರೀಮತ ಅಂತ ಹೇಳಿ ಕರೆಯಲಾಗ್ತದೆ. ಅಂದ್ರೆ ಪರಮಾತ್ಮ ಹೇಳುವಂತಹ ಮಾತು, ಪರಮಾತ್ಮ ಕೊಡ್ತಾ ಇರುವಂತಹ ಮತಕ್ಕೆ ನಾವು ಶ್ರೀಮತ ಅಂತ ಕರಿತೀವಿ. ಹಾಗಿದ್ರೆ ಅಂತಹ ಶ್ರೀಮತ ನಮಗೆ ಎಲ್ಲಿ ಸಿಗ್ತದೆ? ಪರಮಾತ್ಮ ಹೇಳ್ತಾ ಇರುವಂತಹ ಮತ ಎಲ್ಲಿ ಸಿಗ್ತದೆ ಅಂದ್ರೆ ನಮ್ಮ ಮುಂದೆ ಇರುವಂತಹ ಭಗವದ್ಗೀತೆ ಅದೇನ್ ಹೇಳ್ತದೆ ಅಂದ್ರೆ ಶ್ರೀಮತ್ ಭಗವದ್ಗೀತೆ. ಬರೀ ಭಗವದ್ಗೀತೆನೂ ಅಲ್ಲ, ಅದು ಏನಾಗಿದೆ ಶ್ರೀಮತ್ ಭಗವದ್ಗೀತೆ. ಅಂದ್ರೆ ಗೀತೆಯ ಒಂದೊಂದು ವಾಕ್ಯದಲ್ಲೂ ಏನಿದೆ ಅಂದ್ರೆ ಪರಮಾತ್ಮನ ಶ್ರೀಮತ ಇದೆ. ಅಂದ್ರೆ ಹೆಸರೇ ಹೇಳ್ತದೆ ಶ್ರೀಮದ್ ಭಗವದ್ಗೀತೆ ಅಂತ. ಅಂದ್ರೆ ಭಗವಂತನ ಶ್ರೇಷ್ಠ ಮತ. ನಮ್ಮ ಜೀವನದಲ್ಲಿ ನಾವು ಶ್ರೇಷ್ಠರಾಗೋದು ಹೇಗೆ ಅನ್ನುವಂತಹ ಮತ ಯಾವ್ದ್ರಲ್ಲಿದೆ ಅಂದ್ರೆ ಭಗವದ್ಗೀತೆಯಲ್ಲಿ ಇದೆ. ಭಗವದ್ಗೀತೆ ಶ್ರೇಷ್ಠಾದಿ ಶ್ರೇಷ್ಠರನ್ನಾಗಿ ಮಾಡುವಂತಹ ಗೀತೆಯಾಗಿದೆ. ಯಾಕೆಂದ್ರೆ ಭಗವದ್ಗೀತೆಯನ್ನು ನುಡಿಸ್ತವ್ರು ಯಾರು? ಪರಮಾತ್ಮ ಸ್ವಯಂ ಭಗವಂತ. ಅದ್ರ ಹೆಸರೇ ಹೇಳ್ತದೆ ಶ್ರೀಮದ್ ಭಗವದ್ಗೀತೆ. ಅಂದ್ರೆ ಶ್ರೀಮತ, ಯಾರ ಶ್ರೀಮತ? ಭಗವಂತನ ಶ್ರೀಮತ ಯಾವ್ದ್ರಲ್ಲಿದೆ? ಭಗವದ್ಗೀತೆಯಲ್ಲಿ ಇದೆ. ಭಗವದ್ಗೀತೆ ಭಗವಂತ ನುಡಿಸಿರುವಂತಹ ಗೀತೆ ಇದಾಗಿದೆ. ಇದು ಇಂತಹ ಗೀತೆ ಆಗಿದೆ ನಮ್ಮ ಜೀವನದಲ್ಲಿ ಸಾಮಾನ್ಯ ಮಾನವರಾದಂತಹ ನಮ್ಮನ್ನ ಮಹಾನ್ ವ್ಯಕ್ತಿಗಳನ್ನಾಗಿ ಮಾಡ್ತದೆ. ಆ ಭಗವಂತನ ಶ್ರೀಮತ ಏನ್ ಮಾಡ್ತದೆ ಅಂದ್ರೆ ಸಾಮಾನ್ಯ ಮಾನವರಾದಂತಹ ನಮ್ಮನ್ನ ದೇವ ಮಾನವರನ್ನಾಗಿ ಮಾಡ್ತದೆ. ಅಂದ್ರೆ ಮಾನವರಿಂದ ದೇವ ಮಾನವರಾಗಿ ಮಾಡ್ತದೆ ಕೇವಲ ಶ್ರೀಮದ್ ಭಗವದ್ಗೀತೆ. ಅಂದ್ರೆ ಗೀತೆಯನ್ನು ನಾವು ಓದೋದ್ರಿಂದ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ, ಗೀತೆಯ ಮಹಾವಾಕ್ಯವನ್ನ ಅಳವಡಿಸಿಕೊಳ್ತಾ ಹೋದ್ವಿ, ಅರ್ಥ ಮಾಡ್ಕೊಂಡು ಅದನ್ನ ಧಾರಣೆ ಮಾಡ್ಕೊಳ್ತಾ ಹೋದ್ವಿ ಅಂದ್ರೆ ನಮ್ಮ ಜೀವನವೇ ಪರಿವರ್ತನೆ, ಅತಿ ಅಮೂಲ್ಯವಾದ ಪರಿವರ್ತನೆ ಆಗ್ಬಿಡ್ತದೆ. ಅಮೂಲ್ಯ ಜೀವನವಾಗಿ ಪರಿವರ್ತನೆ ಆಗ್ತದೆ. ಯಾಕೆ ಅಂದ್ರೆ ಇದನ್ನು ಸಾಮಾನ್ಯ ಯಾವುದೋ ವ್ಯಕ್ತಿಗಳು ಹೇಳಿದ್ದಲ್ಲ, ಯಾವುದೋ ಮನುಷ್ಯರು ಹೇಳ್ಕೊಟ್ಟಿದ್ದಲ್ಲ, ಅಥವಾ ಯಾವುದೋ ಧರ್ಮಾತ್ಮರು ಹೇಳ್ಕೊಟ್ಟಿದ್ದು ಅಲ್ಲ, ಅಥವಾ ಯಾವುದೋ ದೇವಾತ್ಮರು ಹೇಳ್ಕೊಟ್ಟಿದ್ದು ಅಲ್ಲ, ಅಥವಾ ಯಾರೋ ಒಬ್ರು ಮಹಾತ್ಮ ಪುಣ್ಯಾತ್ಮರು ಹೇಳ್ಕೊಟ್ಟಿದ್ದು ಅಲ್ಲ. ಇದನ್ನ ಹೇಳ್ಕೊಟ್ಟವ್ರು ಯಾರು ಅಂದ್ರೆ ಸ್ವಯಂ ಪರಮಾತ್ಮ. ಅಂದ್ರೆ ಇದು ಧರ್ಮಾತ್ಮನೂ ಹೇಳಿಲ್ಲ, ಪುಣ್ಯಾತ್ಮನೂ ಹೇಳಿಲ್ಲ, ಪರಮಾತ್ಮ ಹೇಳಿದ್ದು. ಅಂದ್ರೆ ಪರಮಾತ್ಮ ಹೇಳುದು, ಧರ್ಮಾತ್ಮ ಹೇಳಿಲ್ಲ, ಸ್ವಯಂ ಪರಮಾತ್ಮ ಹೇಳಿರುವಂತದ್ದು. ಪುಣ್ಯಾತ್ಮ ಹೇಳಿಲ್ಲ, ಪರಮಾತ್ಮ ಹೇಳಿದ್ದು ಮಾತ್ರ ಇದು ಮಹಾವಾಕ್ಯವಾಗಿದೆ. ಪರಮಾತ್ಮ ಹೇಳಿರುವಂತಹ ಒಂದೊಂದು ಮಹಾವಾಕ್ಯವು ಗೀತೆಯಲ್ಲಿರೋ ಕಾರಣ. ಯಾಕೆಂದ್ರೆ ಗೀತೆಯಲ್ಲಿ ನೀವು ಒಂದೊಂದು ಶ್ಲೋಕ ಓದಿ, ಆ ಶ್ಲೋಕ ಓದೋದಕ್ಕಿಂತ ಮೇಲ್ಗಡೆ ನಮ್ ಪ್ರತಿಯೊಂದು ಶ್ಲೋಕ ಓದ್ಬೇಕಾದ್ರೆ ಆ ಶ್ಲೋಕದ ಮೇಲ್ಗಡೆ ಒಂದು ಶಬ್ದವನ್ನ ಹೇಳಿರ್ತಾರೆ, ಬರ್ದಿರ್ತದೆ. ಈ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಶ್ಲೋಕದ ಮೇಲ್ಗಡೆ ಒಂದು ಶಬ್ದ ಬರ್ದಿರ್ತಾರೆ. ಅಲ್ಲಿ ಯಾವ ಶಬ್ದ ಬರ್ದಿರ್ತದೆ ಅಂದ್ರೆ ಭಗವಾನ್ ವಾಚ್. ಭಗವಾನ್ ವಾಚ್ ಅಂದ್ರೆ ಪರಮಾತ್ಮ ಹೇಳಿದ. ಅಂದ್ರೆ ಭಗವಾನ್ ವಾಚ್, ವಾಚ್ ಅಂದ್ರೆ ವಾಣಿ, ಮಾತಾಡಿರೋದು. ಯಾರು ಹೇಳಿರುವಂತದ್ದು, ಯಾರ ವಾಣಿ ಇದೆ ಗೀತೆಯಲ್ಲಿ ಅಂದ್ರೆ ಒಂದೊಂದು ಶ್ಲೋಕ ಯಾರು ಹೇಳಿದಂತಹ ಮಾತು ಅಂದ್ರೆ ಭಗವಾನ್ ವಾಚ್. ಅಂದ್ರೆ ಭಗವಂತನೇ ಹೇಳಿರುವಂತಹ ಮಹಾವಾಕ್ಯ. ಪ್ರತಿಯೊಂದು ಮಹಾವಾಕ್ಯ ಭಗವಾನ್ ವಾಚ್ ಅಂದ್ರೆ ಆ ಪರಮಾತ್ಮನೇ ಹೇಳಿದ್ದ ಮಹಾವಾಕ್ಯ. ಅಂದ್ರೆ
ಸ್ವಯಂ ಭಗವಂತ ಹೇಳಿದ್ದು ಗೀತೆ ಸಂಪೂರ್ಣವಾಗಿ ನಮಗೆ ಹೇಳಿದವರು ಯಾರು? ಭಗವಂತನೇ ಹೇಳಿರುವಂತಹ ಒಂದೊಂದು ವಾಕ್ಯ ಭಗವದ್ಗೀತೆಯಲ್ಲಿರೋ ಕಾರಣ ಅದಕ್ಕೆ ನಾವೇನಂತ ಕರಿತೀವಿ? ಶ್ರೀಮದ್ ಭಗವದ್ಗೀತೆ. ಅಂದ್ರೆ ಇವತ್ತು ಜಗತ್ತಿನಲ್ಲಿ ನಾವು ನಮ್ಮ ಜೀವನದಲ್ಲಿ ಹುಟ್ಟದಾಗಿಂದ ನಾವು ಎರಡು ಮತದಂತೆ ನಡೀತಾ ಬಂದ್ವಿ. ಒಂದನೇದಾಗಿ ಮನ್ಮತದಂತೆ ನಡೆದ್ವಿ. ಅಂದ್ರೆ ಹುಟ್ಟದಾಗಿಂದ ಮನುಷ್ಯ ಏನ್ ಮಾಡ್ತಾನೆ? ಮನಸ್ಸು ಹೇಗೆ ಹೇಳ್ತದೋ ಹಾಗೆ ಹೇಳ್ತಾ ಇರ್ತಾನೆ. ಮತ್ತೆ ಒಂದು ಕಡೆ ಮನುಷ್ಯ ಮನಸ್ಸಿಗೆ ಹೇಳ್ತಾನೆ ಲಗಾಮಿಲ್ಲದ ಕುದುರೆ ಇದ್ದಂತೆ, ಎಲ್ಲಿ ಬೇಕಲ್ಲಿ ಓಡ್ತಾ ಇರ್ತದೆ, ಅದನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಅಂತ. ಮನಸ್ಸನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಅಂತನೂ ಅದೇ ಮನುಷ್ಯ ಹೇಳ್ತಾನೆ. ಮತ್ತೆ ಅದೇ ಮನುಷ್ಯ ಯಾವ ಮತದಂತೆ ನಡೀತಾ ಇದ್ದಾನೆ? ಮನ್ಮತದಂತೆ ನಡೀತಾ ಇದ್ದಾನೆ. ಮನಸ್ಸು ಹೇಗೆ ಹೇಳ್ತದೋ ಹಾಗೆ ಮಾಡ್ತಾ ಇದ್ದಾನೆ. ಅಂದ್ರೆ ಮನ್ಮತದಂತೆ ನಡೀತಾ ಇದ್ದೀವಿ ನಾವು. ಯಾವಾಗಿಂದ? ಹುಟ್ಟದಾಗಿಂದನೂ ನಡೀತಾ ಇದ್ದೀವಿ. ಬರೀ ಮನ್ಮತದಂತೆ ಮಾತ್ರ ನಾವು ನಡೀತಾ ಇಲ್ಲ, ಅದ್ರ ಜೊತೆಗೆ ಬೇರೆಯವರು ಏನೇನು ಮತಗಳನ್ನ ಕೊಡ್ತಾರೆ. ಪರರು ಕೊಟ್ಟಂತಹ ಮತ, ಜಗತ್ತಿನಲ್ಲಿ ಜನರು ಹೇಳ್ತಾ ಇರುವಂತಹ ಅನೇಕ ಮಾತುಗಳನ್ನ ಕೇಳ್ತೀವಿ, ಅದನ್ನ ಅಳವಡಿಸ್ಕೊಳ್ತೀವಿ. ಅವ್ರು ಹೇಗೆ ಹೇಳ್ಕೊಡ್ತಾರೋ ಹಾಗೆ ಕಾರ್ಯವನ್ನು ಕೂಡ ಮಾಡ್ತೀವಿ. ಇವತ್ತು ಜಗತ್ತಿನಲ್ಲಿ ಇಷ್ಟೊಂದು ನಷ್ಟ ಆಗಿದೆ ಅಂದ್ರೆ ಬರೀ ಪರಮತ. ಒಂದಿಡೀ ರಾಮಾಯಣನೇ ಸೃಷ್ಟಿ ಆಯ್ತು. ರಾಮಾಯಣ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಏನು? ಮಂಥರೆಯ ಒಂದು ಮತ ಯಾರು ಸ್ವೀಕಾರ ಮಾಡಿದ್ದು? ಕೈಕೆ ಮಂಥರೆಯ ಒಂದೇ ಒಂದು ಮತವನ್ನ ಸ್ವೀಕಾರ ಮಾಡಿದ್ದಕ್ಕೆ ಏನಾಗ್ಬಿಡ್ತು? ಪೂರ್ಣ ರಾಮಾಯಣ ಅಂದ್ರೆ ಒಂದು ಚಾಡಿ ಮಾತು, ಒಂದು ಪರಮತವನ್ನ ಸ್ವೀಕಾರ ಮಾಡಿದ್ದಕ್ಕೆ ಪೂರ್ಣ ರಾಮಾಯಣ ರೆಡಿ ಆಯ್ತು. ಅದೇ ರೀತಿ ಜಗತ್ತಿನಲ್ಲಿ ಆ ಒಂದು ಮಹಾಭಾರತ ಸೃಷ್ಟಿ ಆಯ್ತು. ಯಾವ್ದ್ರಿಂದ ಸೃಷ್ಟಿ ಆಯ್ತು ಅಂದ್ರೆ ಶಕುನಿಯ ಒಂದು ಮತದಿಂದ ಏನಾಯ್ತು? ಮಹಾಭಾರತ ಸೃಷ್ಟಿ ಆಯ್ತು. ಅಂದ್ರೆ ಪರಮತ ಕೂಡ ಇವತ್ತು ಜೀವನದಲ್ಲಿ ನಷ್ಟ ಮಾಡ್ತಾ ಇದೆ, ಮನ್ಮತ ಕೂಡ ನಷ್ಟ ಮಾಡ್ತದೆ. ಹಾಗಿದ್ರೆ ಇಷ್ಟು ದಿನ ನಾವು ನಡೆದಿದ್ದು ಪರಮತ ಮತ್ತು ಮನ್ಮತದಿಂದ, ಅದಕ್ಕೆ ನಮ್ಮ ಜೀವನದಲ್ಲಿ ಬಹಳ ನಷ್ಟ ಹೊಂದಿದ್ದಿ. ಈಗ ಉಳಿದ ಸ್ವಲ್ಪ ಸಮಯನಾದ್ರೂ ನಾವು ಗೀತೆಯನ್ನ ಅಧ್ಯಯನ ಮಾಡಿ ಅದರಲ್ಲಿ ಪರಮಾತ್ಮ ಹೇಳಿರುವಂತಹ ಶ್ರೀಮತದಂತೆ ನಡೆದ್ರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಕಲ್ಯಾಣವನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ವೀಕ್ಷಕರೇ, ಗೀತೆಯ ರಹಸ್ಯ ಅಕ್ಕನವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅಕ್ಕನವರಿಗೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆನೇ ಹೇಳ್ತದೆ, ಪ್ರತಿ ಒಂದು ಮಹಾವಾಕ್ಯ ಆ ಕೇವಲ ಪರಮಾತ್ಮ ಮಾತ್ರ ನುಡಿಸಿದ್ದು. ಹಾಗಾದ್ರೆ ಎಷ್ಟು ಮಹತ್ವ ಇದೆ ಅಂದ್ರೆ ಶ್ರೀಮದ್ ಭಗವದ್ಗೀತೆಗೆ ಇದು ಬೆಲೆ ಕಟ್ಟಲಾರದಷ್ಟು ಒಂದು ಮಹತ್ವ ಇದೆ. ಹಾಗಾದ್ರೆ ಶ್ರೀಮದ್ ಭಗವದ್ಗೀತೆಯ ಕೇವಲ ಪರಮಾತ್ಮ ಮಾತ್ರ ಹೇಳ್ತಾ ಇದ್ದಾನೆ. ವೀಕ್ಷಕರೇ, ಗೀತೆಯಲ್ಲಿ ಪ್ರತಿ ಒಂದು ಮಾತು ಸಾರಾಂಶವನ್ನು ನಾವು ನೋಡಿದರೆ ನಮಗೆ ಯಾವ ರೀತಿಯ ಅನುಭವ ಆಗ್ತದಂದ್ರೆ ಈ ಪರಮಾತ್ಮ ಕೇವಲ ನಮಗೆ ಹೇಳ್ತಾ ಇದ್ದಾನೆ. ವೀಕ್ಷಕರೇ, ಗೀತೆಯ ರಹಸ್ಯ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಗಿದೆ. ಗೀತೆಯ ರಹಸ್ಯ ತಮಗೂ ಸಹ ಅರ್ಥವಾಗಿರಬಹುದು ಎಂದು ಭಾವಿಸುತ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಆ ಪರಮಾತ್ಮ ನಮಗೆ ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನೆ, ಶ್ರೀಮದ್ ಭಗವದ್ಗೀತೆಯಲ್ಲಿ ಆ ಪರಮಾತ್ಮ ನಮಗೆ ಪ್ರತಿ ಒಂದು ಮಹಾವಾಕ್ಯ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ.